ಸೊ ಆ ಥರ ಪ್ರತಿ ವರ್ಷ ಅವರು ಸಾಧನೆ ಮಾಡ್ತಾರೆ. ಅಂದರೆ ವರ್ಷದಲ್ಲಿ ಒಂದು ತಿಂಗಳು ಅವ್ರು ಸನ್ಯಾಸಿಗಳು, ಗಂಡ ಹೆಂಡತಿ ತಾತ ಅಜ್ಜಿ ಮಕ್ಕಳು ಎಲ್ಲರೂ ಬರ್ತಾರೆ. ಸೊ ಅಲ್ಲಿ ಹೋದಾಗ ನನಗೆ ನನ್ನ ಸ್ಟೂಡೆಂಟ್ ಒಬ್ಬರು ಮುಂಚೆ ಅಂತ ಅವ್ರು ಹೇಳಿದ್ರು. ಸೊ ಅವ್ರಿಗೆ ಫೋನ್ ಮಾಡಿದಾಗ ನನಗೆ ಕಲ್ಪವಾಸ ಬಗ್ಗೆ ಗೊತ್ತಾಗ, ನನಗೆಲ್ಲ ಕುಂಭಮೇಳ ಗೊತ್ತು, ನಮಗೆ ಕಲ್ಪವಾಸ ಗೊತ್ತಿಲ್ಲ. ಈ ಕಲ್ಪವಾಸ ಎಷ್ಟೋ ಕೋಟಿ ವರ್ಷ ತಪಸ್ಸು ಮತ್ತು ಸಾಧನೆ ಮಾಡಿರೋ ಫಲ ನಿಮಗೆ ಎಷ್ಟೋ ಕೋಟಿ. ಕಲ್ಪ ಅಂದರೆ ಹೇಳಿ ಬ್ರಹ್ಮಂದು 4 ಲಕ್ಷ ವರ್ಷ ಅಂತಾರೆ. ಸೊ ಒಂದು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ಸತ್ಯಯುಗ ಸೇರಿ ಆ ಜನ್ಮದಲ್ಲಿ ಜನ್ಮ ಎತ್ತಿ ಎಷ್ಟು ಸಾಧನೆ ಮಾಡ್ತಾರೆ, ಆ ಸಾಧನೆ ಒಂದು ಕಲ್ಪವಾಸದಲ್ಲಿ ಬರುತ್ತೆ. ಸೊ ಆ ಕಲ್ಪವಾಸ ಟೈಮಲ್ಲಿ ದೇವಾಲಯಗಳು ಇದ್ಬಿಟ್ಟು ಎಲ್ಲ ಈ ನಮ್ಮ ಭಾರತ ದೇಶದ ಎಲ್ಲ ದೇವಾಲಯಗಳು ಎಲ್ಲಿರ್ತಾರೆ ಕಲ್ಪವಾಸ ಮಾಡೋಕ್ಕೆ ಗಂಗಾ ನದಿಯಲ್ಲಿ ಇರ್ತಾರೆ. ನಮಗೆಲ್ಲ ಬರೀ ಕುಂಭಮೇಳ ಗೊತ್ತು. ಕುಂಭಮೇಳ 3 ವರ್ಷಕ್ಕೊಂದ್ಸತಿ 12 ವರ್ಷಕ್ಕೊಂದ್ಸತಿ ಆಗುತ್ತೆ. ಸೊ ಅಲ್ಲಿ ಕಲ್ಪವಾಸ ಪ್ರತಿ ವರ್ಷ ಆಗ್ತದೆ. ಸೊ ನೀವಿಲ್ಲಿ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾ ಇದ್ದೀವಿ. ನೀವು ಅಲ್ಲೋಗ್ಬಿಟ್ಟು 7 ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಎಷ್ಟೋ ಕೋಟಿ ವರ್ಷ ಮಾಡಿ ತಪಸ್ಸಿನ ಫಲ ನಿಮಗೆ ಬರುತ್ತೆ. ಸೊ ಆ ಎನರ್ಜಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮಗೆ ಆದರೆ ದಯವಿಟ್ಟು ಹೋಗಿ ಮಾಘ ಮಾಸದಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೆಂಟಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷನೂ ಅಲ್ಲಿ ಇದೇ ಥರ ರಶ್ ಇರುತ್ತೆ. ಯಾಕಂದರೆ ಇವರು ಮಹಾಸಮಾಧಿ ತೊಗೊಳೋಕ್ಕಿಂತ ಮುಂಚೆ ಅವರಲ್ಲಿರುವ ತಪಸ್ಸಿನ ಶಕ್ತಿನ ಆ ಬೆಟ್ಟಕ್ಕೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಮ್ಮ ಹಿಂದೂಗಳಲ್ಲಿ ಗಂಗಾ ನದಿಯಲ್ಲಿ ಆ ಶಕ್ತಿ ಇದೆ. ನಮ್ಮ ಸಾಧು ಸಂತರು ಆ ನದಿಯ ತೀರದಲ್ಲಿ ಸಾಧನೆ ಮಾಡಿದ್ದಾರೆ. ಮತ್ತು ಅವರು ಸಮಾಧಿ ತಗೋಬೇಕಾದ್ರೆ ಅವರ ಶಕ್ತಿಗಳನ್ನ ಆ ನದಿಗೆ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಗಂಗಾ ನದಿಯಲ್ಲಿ ಯಾಕೆ ಶಕ್ತಿ ಇದೆ ಅಂತಂದರೆ ಅವ್ರ ತಪಸ್ಸಿನ ಶಕ್ತಿ ಇವತ್ತು ಅಲ್ಲಿದೆ. ಸೊ ಈ ಜಾಗ ಪರಸ್ನಾಥ್ ಅನ್ನೋದು ಜೈನರಿಗೆ, ನಮ್ಮ ಹಿಂದೂಗಳಿಗೆ ಗಂಗಾ ನದಿ. ಸೊ ಗಂಗಾ ನದಿ ಹತ್ರ ನೀವು ಇದ್ದರೆ, ನಾವು 54 ದಿವಸನ ಇದ್ವು ಅನಿಸುತ್ತೆ, 2 ತಿಂಗಳು. ಸೊ ನಾವು ಹೋಗಿ ಬಂದ ಮೇಲೆ ನಮಗಿರುವ ಎನರ್ಜಿ ಚೇಂಜ್, ಒಳಗಡೆ ಇರುವ ಆಂತರಿಕ ಶಾಂತಿ ಅದು ಜಾಸ್ತಿ ಆಗಿದೆ. ಯಾಕಂದರೆ ತಪಸ್ಸಿನ ಶಕ್ತಿ ನಮ್ಮ ಸಾಧು ಸಂತ ಋಷಿಗಳು ಬಿಟ್ಟ ತಪಸ್ಸಿನ ಶಕ್ತಿ ನಮಗೆ ಅದು ಸಿಗುತ್ತೆ ಅಲ್ಲಿದ್ದಾಗ. ಸೊ ಅಲ್ಲಿ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಅವ್ರದ್ದೊಂದು ಪದ್ಧತಿ ಇದೆ, ಕಲ್ಪವಾಸ ಅಂತ. ಕಲ್ಪವಾಸ ಅಂದರೆ ಅವರು ಈ ಕುಂಭಮೇಳ ಟೈಮಲ್ಲಿ ಮಾಘ ಮಾಸದಲ್ಲಿ ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆ ತನಕ ಫ್ಯಾಮಿಲಿ ಜಾಬು ಎಲ್ಲ ಬಿಟ್ಟು ಅಲ್ಲಿ ಟೆಂಟ್ ಹಾಕ್ಕೊಂಡು ನದಿಯಲ್ಲಿ 2ರಿಂದ 3 ಸ್ನಾನ. ಸೋಪ್ ಹಾಕಂಗಿಲ್ಲ, ನದಿಯಲ್ಲಿ ಹೋಗಿ ಮುಳುಗಬೇಕು, ಎದ್ದು ಬರಬೇಕು, ಸೋಪ್ ಹಾಕಂಗಿಲ್ಲ. 30 ದಿವಸ 31 ದಿವಸ. ಆಮೇಲೆ ಒಬ್ರೊಬ್ರು ಉಪವಾಸ ಇರ್ತಾರೆ, ಒಬ್ರೊಬ್ರು ಅಲ್ಲಲ್ಲೇ ಅಡುಗೆ ಮಾಡಿಕೊಂಡು ಒಂದು ಹೊತ್ತು ಇಲ್ಲ 2 ಹೊತ್ತು ಊಟ, ಮತ್ತು ಭಜನೆ, ಹೋಮ, ಸಾಧನೆ ಅಷ್ಟೇ. ಆಮೇಲೆ 31 ದಿವಸ ಆದಮೇಲೆ ಅವ್ರು ಮತ್ತೆ ಅವ್ರ ಫ್ಯಾಮಿಲಿಗೆ ಹೋಗ್ತಾರೆ. ಅವ್ರು ರೈತರಾಗಿರ್ಬೋದು, ಗೌರ್ಮೆಂಟ್ ನಮ್ಮ ಟೆಂಟ್ ಮುಂದೆ ಒಬ್ರು ಇದ್ದಾರೆ, ಗೌರ್ಮೆಂಟ್ ಆಫೀಸರ್, 3 ಲಕ್ಷ ಸಂಬಳ, ಅವ್ರು 1 ತಿಂಗಳು ರಜಾ ಹಾಕೊಂಡ್ಬಿಟ್ಟು ಬಂದಿದ್ದಾರೆ. ಸೊ ಆ ಥರ ಪ್ರತಿ ವರ್ಷ ಅವರು ಆ ಥರ ಸಾಧನೆ ಮಾಡ್ತಾರೆ. ಅಂದರೆ ವರ್ಷದಲ್ಲಿ 1 ತಿಂಗಳು ಅವ್ರು ಸನ್ಯಾಸಿಗಳು, ಗಂಡ ಹೆಂಡತಿ ತಾತ ಅಜ್ಜಿ ಮಕ್ಕಳು ಎಲ್ಲರೂ ಬರ್ತಾರೆ ಅಲ್ಲಿ. ಸೊ ಅಲ್ಲಿ ಹೋದಾಗ ನನಗೆ ನನ್ನ ಸ್ಟೂಡೆಂಟ್ ಒಬ್ರು ರುಚಿ ಅಂತ ಅವ್ರು ಅಲ್ಲಿ ಇದ್ದರು. ಸೊ ಅವ್ರಿಗೆ ಫೋನ್ ಮಾಡಿದಾಗ ನಂಗೆ ಕಲ್ಪವಾಸ ಬಗ್ಗೆ ಗೊತ್ತಾಗ, ನಮಗೆಲ್ಲ ಕುಂಭಮೇಳ ಗೊತ್ತು, ನಮಗೆ ಕಲ್ಪವಾಸ ಗೊತ್ತಿಲ್ಲ. ಈ ಕಲ್ಪವಾಸ ಬಂದ್ಬಿಟ್ಟು ನಮ್ಮ ಶಿವ ಸ್ಥಾಪನೆ ಮಾಡಿದ್ದು. ಆಮೇಲೆ ಶಿವ ಆದಮೇಲೆ ಆದಿಶಂಕರಾಚಾರ್ಯವ್ರು ಏನು ಮಾಡಿದ್ರು, ಸ್ವಲ್ಪ ಪದ್ಧತಿಗಳನ್ನ ಸ್ವಲ್ಪ ಎಲ್ಲ ಬಿಟ್ಟೋಗಿತ್ತು. ಅವ್ರು ಮತ್ತೆ ಆ ಪದ್ಧತಿಗಳೆಲ್ಲ ಹುಡುಕಿ ಒಂದು ಸಿಸ್ಟಮ್ ಮಾಡಿಬಿಟ್ಟು ಮತ್ತೆ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಕುಂಭಮೇಳ ಮತ್ತು ಕಲ್ಪವಾಸ ಅವರು ಸ್ಥಾಪನೆ ಮಾಡಿದಾಗ ಅದು ಇಷ್ಟಿತ್ತು. ಬಟ್ ಇವತ್ತು 60 ಕೋಟಿ ಜನ ಹೋಗಿ ಸ್ನಾನ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತ ಜನ, ಉತ್ತರ ಭಾರತದಲ್ಲಿ ಕಲ್ಪವಾಸನೂ ಮಾಡ್ತಾರೆ. ಕಲ್ಪವಾಸ 11 ದಿವಸ 3 ದಿವಸ. ಸೊ ನೀವು ಒಂದು ಕಲ್ಪವಾಸ ಮಾಡಿದ್ರೆ ಅಂದರೆ ಅದು ಮಿನಿಮಮ್ 3 ದಿವಸ ಅಲ್ಲ, ಮಿನಿಮಮ್ 7 ದಿವಸ ನೀವು ಅಲ್ಲಿ ಇರಬೇಕು. ನೀವು ಒಂದು ಕಲ್ಪವಾಸ ಮಾಡಿದ್ರೆ ನಿಮಗೆ ಅದೆಷ್ಟೋ ಕೋಟಿ ವರ್ಷ ತಪಸ್ಸು ಮತ್ತು ಸಾಧನೆ ಮಾಡಿರೋ ಫಲ ನಿಮಗೆ ಬರುತ್ತೆ. ಎಷ್ಟೋ ಕೋಟಿ. ಕಲ್ಪ ಅಂದರೆ ಹೇಳಿ ಬ್ರಹ್ಮಂದು 4 ಲಕ್ಷ ವರ್ಷ ಅಂತಾರೆ. ಸೊ ಒಂದು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ಸತ್ಯಯುಗ ಸೇರಿ ಆ ಜನ್ಮದಲ್ಲಿ ಜನ್ಮ ಎತ್ತಿ ಎಷ್ಟು ಸಾಧನೆ ಮಾಡ್ತಾರೆ, ಆ ಸಾಧನೆ ಒಂದು ಕಲ್ಪವಾಸದಲ್ಲಿ ಬರುತ್ತೆ. ಸೊ ಆ ಕಲ್ಪವಾಸ ಟೈಮಲ್ಲಿ ದೇವಾನ್ ದೇವತೆಗಳು ಇಳಿದುಬಿಟ್ಟು ಎಲ್ಲ ಈ ನಮ್ಮ ಭಾರತ ದೇಶದ ಎಲ್ಲ ದೇವಾನ್ ದೇವತೆಗಳು ಎಲ್ಲಿರ್ತಾರೆ, ಕಲ್ಪವಾಸ ಮಾಡೋಕ್ಕೆ ಗಂಗಾ ನದಿಯಲ್ಲಿ ಇರ್ತಾರೆ. ನಮಗೆಲ್ಲ ಬರೀ ಕುಂಭಮೇಳ ಗೊತ್ತು. ಕುಂಭಮೇಳ 3 ವರ್ಷಕ್ಕೊಂದ್ಸತಿ 12 ವರ್ಷಕ್ಕೊಂದ್ಸತಿ ಆಗುತ್ತೆ. ಸೊ ಅಲ್ಲಿ ಕಲ್ಪವಾಸ ಪ್ರತಿ ವರ್ಷ ಆಗ್ತಾ ಇರುತ್ತೆ. ಸೊ ನೀವಿಲ್ಲಿ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾ ಇದ್ರಿ. ನೀವು ಅಲ್ಲೋಗ್ಬಿಟ್ಟು ಒಂದು 7 ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಅದೆಷ್ಟೋ ಕೋಟಿ ವರ್ಷ ಮಾಡಿ ತಪಸ್ಸಿನ ಫಲ ನಿಮಗೆ ಬರುತ್ತೆ. ಸೊ ಆ ಎನರ್ಜಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮಗೆ ಆದರೆ ದಯವಿಟ್ಟು ಹೋಗಿ ಮಾಘ ಮಾಸದಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೆಂಟಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷನೂ ಅಲ್ಲಿ ಇದೇ ಥರ ರಶ್ ಇರುತ್ತಂತೆ. ಈ ಸತಿ ನಮಗೆಲ್ಲ ಹೆಂಗೆ ಗೊತ್ತಾಯಿತು ಅಂದರೆ ಮೀಡಿಯಾ ಅಂತ ಗೊತ್ತಾಯಿತು. ಬಟ್ ಅದು ಪ್ರತಿ ವರ್ಷ ಅಲ್ಲಿ ಜನಸಂಖ್ಯೆ ಹಿಂಗೆ ಇರುತ್ತೆ. ಅಂದರೆ ನಾರ್ತ್ ಇಂಡಿಯನ್ಸ್ ತುಂಬ ಜನ ಹೋಗ್ತಾರೆ.
ಆಮೇಲೆ ಅಲ್ಲಿ ಅನ್ನದಾನಕ್ಕೇನು ಕಮ್ಮಿ ಇಲ್ಲ, ಟೀ ಕಾಫಿ ಅನ್ನದಾನ. ಅಲ್ಲಿ ನೀವು ಎಷ್ಟು ಅನ್ನದಾನ ಮಾಡ್ತೀರಾ, ಎಷ್ಟು ಸೇವೆ ಮಾಡ್ತೀರಾ, ಎಷ್ಟು ದಾನ ಮಾಡ್ತೀರಾ, ಅಷ್ಟು ನಿಮಗೆ ಪುಣ್ಯ ಬರುತ್ತೆ. ಸೊ ನಾವು ಕುಂಭಮೇಳಕ್ಕೆ ಹೋದಾಗ ನಾವು ಕಲ್ಪವಾಸ ಮಾಡೋಕ್ಕೆ ಹೋಗಿದ್ದು. ಅವಾಗ ನಾವೆಲ್ಲ ಕನ್ನಡದವರು. ಸೊ ನಮ್ಮ ಸರ್ ತುಂಬ ಜನ ಕಲಿಸಿದ್ರು. ಒಂದು 380 ಜನ ಬಂದಿದ್ರು ಆ 41 ದಿವಸ. ನಾವು 45 ದಿವಸ ಇದ್ವು. ಸೊ ಒಂದು 380 ಜನ ಬಂದಿದ್ವು. ಅಂದರೆ ಸ್ವಲ್ಪ ಕಷ್ಟ ಇತ್ತು. ಅಂದರೆ ಅಷ್ಟೊಂದು ಜನನ ನಾವು ಅಷ್ಟು ಚಿಕ್ಕ ಜಾಗದಲ್ಲಿ ಇದು ಯೋಗಿ ಗೌರ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಬಿಡಿ. ಆ ನೀಟ್ನೆಸ್ಸು ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿತ್ತು. ಸೊ ಅದೇ ಬರ್ತಾ ಬರ್ತಾ ಜನಗಳು ಜಾಸ್ತಿ ಆದವು. ಫೆಬ್ರವರಿ ಮಂತಲ್ಲಿ ನಮಗೆ ಜನವರಿ ಮಂತಲ್ಲಿ ಬಂದಿದ್ದು ಬರೀ 60 ಜನ, ಬಟ್ ಫೆಬ್ರವರಿ ಮಂತಲ್ಲಿ 300 ಜನ ಬಂದರು. ಸೊ ಡೈಲಿ ಜನ ಬರ್ತಾಯಿದ್ರು. ಬಟ್ ವ್ಯವಸ್ಥೆ ಚೆನ್ನಾಗಿತ್ತು. ನಾವು ಆ ಥರ ಜಾಗಕ್ಕೆ ಹೋದಾಗ ನಾವು ಸುಖನ ಬಯಸಬಾರ್ದು. ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ತಪಸ್ಸು ಮಾಡ್ತೀವಿ, ಅಷ್ಟು ಫಲ ನಮಗೆ ದೇವರು ಕೊಡ್ತಾನೆ. ಸೊ ಅಲ್ಲಿ 3 ಗಂಟೆಗೆ ಆ ನಾರ್ತ್ ಇಂಡಿಯನ್ಸ್ ಎಲ್ಲ 3 ಗಂಟೆಗೆ ಎದ್ಬಿಟ್ಟು ಆ ಚಳಿಯಲ್ಲಿ, ನಾವು ಹೋಗಿದ್ದೊಂದು ವಾರ ಬರೀ ಮಂಜಿತ್ತು, ಕಣ್ಣಿಗೇನೋ ಕಾಣ್ತಲ್ಲ ಅಷ್ಟು ಚಳಿಯಲ್ಲಿ ಅವರೆಲ್ಲ ಎದ್ಬಿಟ್ಟು, ತಾತ ಅಜ್ಜಿ ಚಿಕ್ಕ ಮಕ್ಕಳು ಇಂಥ ಮಕ್ಕಳು ಎಲ್ಲರೂ ಎದ್ದು 3 ಗಂಟೆಗೆ ಎದ್ಬಿಟ್ಟು ಅಲ್ಲಿ ಗಂಗಾ ನದಿಯ ಸ್ನಾನ ಮಾಡಿಕೊಂಡು ಬಂದು 5 ಗಂಟೆಗೆ ಎಲ್ಲ ಪೂಜೆ, ಹವನ, ಧ್ಯಾನ, ಭಜನೆ ಎಲ್ಲ ಮಾಡಿ ಫುಲ್ ಡೇ ಆ್ಯಂಡ್ ನೈಟ್ ನಿದ್ದೆನೇ ಬರ್ತಾರಲ್ಲ, ಬರೀ ಭಜನೆ, ಬರೀ ಅದೇನೋ ಕಥೆಗಳು. ಅಲ್ಲಿ ಭಾಗವತನ ತುಂಬ ಮಾಡಿಸ್ತಾರೆ. ಅಲ್ಲಿ ಸತ್ಯನಾರಾಯಣ ಹೇಗೆ ಮಾಡಿಸ್ತೀವಿ ಅಲ್ಲಿ ಭಾಗವತನ ತುಂಬ ಮಾಡಿಸ್ತಾರೆ. ಆಮೇಲೆ ಅವ್ರಿಗೆಲ್ಲ ನಾನು ಒಬ್ಬರು ಇದ್ದರು, ಒಬ್ಬರು ಸಿಕ್ಕಿದ್ರು. ಅವ್ರದ್ದು 10ನೇ ವರ್ಷ ಕಲ್ಪವಾಸ. ನಾನು ಅಂದರೆ ಅನ್ನದಾನ ಮಾಡ್ತಾರೆ. ಅಂದರೆ ನಿಮ್ಗೆ ಏನು ಲಾಭ ಆಗಿದೆ ಅಂತ. ಅವ್ರಂದ್ರೆ ನನಗೆ ಶಾಂತಿ ಜಾಸ್ತಿ ಆಗಿದೆ, ನೆಮ್ಮದಿ ಜಾಸ್ತಿ ಆಗಿದೆ, ನನ್ನ ಮಕ್ಕಳಿಗೆ ಒಳ್ಳೇದಾಗಿದೆ. ಸೊ ಇದು ಪದ್ಧತಿ ನಮ್ಗೆ ಗೊತ್ತಿಲ್ಲ. ನದಿ ತೀರದಲ್ಲಿ ನೀವು 1 ತಿಂಗಳು ಮಾಘ ಮಾಸದಲ್ಲಿ ಒಂದು ಸ್ನಾನ ಅಲ್ಲ, 1 ತಿಂಗಳು, ಒಂದು 7 ದಿವಸ ಇದ್ದರೆ ನಿಮಗೆ ಭಾಳ ಒಳ್ಳೇದಾಗುತ್ತೆ. ಅಂದರೆ ಇದ್ಬಿಟ್ಟು ಸಾಧನೆ ಮಾಡಬೇಕು ನದಿ ಸ್ನಾನ. ಅದು ತ್ರಿವೇಣಿ ಸಂಗಮ. ಸೊ ಇದು ನಾವು ಅಲ್ಲೋಗಿದ್ದು, ಬಟ್ ಅನುಭವ ತುಂಬ ಚೆನ್ನಾಗಿತ್ತು. ಸೇವೆ ಮಾಡೋಕ್ಕೆ ಭಗವಂತ ಅವಕಾಶ ಕೊಟ್ಟ, ಎಲ್ಲರಿಗೂ ಅವಕಾಶ ಕೊಡಲ್ಲ. ಅದಕ್ಕೂ ನಮಗೇನಾದ್ರು ಭಗವಂತನ ಕೃಪೆ ಮತ್ತು ಎಲ್ಲ ಸಪೋರ್ಟು. ಸರು ತುಂಬ ಜನ ಕಲಿಸಿದ್ರು. ನಮಗೆ ಸೇವೆ ಮಾಡೋಕ್ಕೆ ತೊಗೊಂಡವ್ರು ಬಂದಾಗ ನಮ್ಮ ಸೇವೆ ಆಗೋದು. ನಾವು ಸೇವೆ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಅದಲ್ಲ. ಭಗವಂತನೂ ಸಪೋರ್ಟ್ ಮಾಡಬೇಕು, ಜನಗಳ ಸಪೋರ್ಟು ಇರಬೇಕು. ಸೊ ತುಂಬ ಚೆನ್ನಾಗಿ ಆಯಿತು. ಮತ್ತೆ ಕಾಯಬೇಕು ಅಂದರೆ 12 ವರ್ಷ ಬೇಕು. ಬಟ್ ಕುಂಭಮೇಳಗಳು 3 ವರ್ಷಕ್ಕೆ ಒಂದ್ಸತಿ ಆಗ್ತಾ ಇರುತ್ತೆ. ಕಲ್ಪವಾಸ ವರ್ಷ ಆಗ್ತಾ ಇರುತ್ತೆ. ಸೊ ನಾ ಇವತ್ತೆಲ್ಲ ಇನ್ನೆಲ್ಲ ನೋಡಿ ಖುಷಿ ಆಯಿತು.